ಹಾಯ್ ವಿಲೇಜ್ ಸೆಂಟ್ರಿಂಗ್ ಬೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅನ್ನಮಾತು. ಇದು ಬಜಾಜ್ ಶೋರೂಮ್ ಸೆಂಟ್ರ್ ಅನ್ನಮಾತು. ಇದು ಬಜಾಜ್ ಶೋರೂಮ್ ಅನ್ನಮಾತು. ಇದು ನಾವು ಆಟೋ ಸರ್ವಿಸ್ಗೆ ಅಂತ ಹೇಳಿ ಬಂದಿದ್ದೀವಿ. ವಾಟರ್ ಸರ್ವಿಸ್ ಮಾಡಲ್ಲ, ಅಲ್ಲಿ ರಿಪೇರಿ ಎಲ್ಲ ಮಾಡ್ತಾರೆ, ವಾಟರ್ ಸರ್ವಿಸ್ ಮಾಡಲ್ಲ. ಬ್ಯಾನ್ ಆಗಿದೆ ಬೆಂಗಳೂರಲ್ಲಿ. 2 ವರ್ಷ ಆಯ್ತು ಅಂತ ಹೇಳ್ತಾವ್ರು ಇವರು. ಒಳಗಡೆ ಹೋಗಮ್ಮ, ಎಂಟ್ರೆನ್ಸ್ ಹೆಂಗಿದೆ ನೋಡಿ. ಇದು ಒಳಗಡೆ ಅನ್ನಮಾತು. ಒಳಗಡೆ ಹೋಗ್ತೀನಿ. ಒಳಗಡೆ ಎಂಟ್ರೆನ್ಸ್ ಆಗಿದ ತಕ್ಷಣ 6 ಆಟೋ ತೊಗೊತಾರೆ. 6 ಆಟೋ ತೊಗೊಂಡು 6 ಮಂದಿ ಇದ್ದಾರೆ ಇದರಲ್ಲಿ. ಚಕ ಮಾಡ್ತಾರೆ, ಪರವಾಗಿಲ್ಲ. ಚೆನ್ನಾಗಿ ಕೂಡ ಮಾಡ್ತಾರೆ. ಇದೆಲ್ಲ ಏನದಪ್ಪ ಅಂದರೆ ಮೆಕ್ಯಾನಿಕ್ಗಳು ಒಬ್ಬೊಬ್ರು ಚೆನ್ನಾಗಿ ಮಾಡ್ತಾರೆ, ಒಬ್ಬೊಬ್ರು ಚೆನ್ನಾಗಿ ಮಾಡಲ್ಲ. ಇದೆಲ್ಲ ಆಫೀಸ್ ಅನ್ಮತ್ತು. ಅವ್ರಿಗೆ ಹೇಳ್ಬೇಕು ಹಿಂಗೆ ಮಾಡ್ತಾವ್ರೆ ಅಂದರೆ ಸರಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಇಂಜಿನ್ ಏನೇನಾಗಿದೆ ಅಂತ ನೋಡಿ ಅಂತ ಹೇಳಿದೆ. ಏನಾಗಿಲ್ಲ, ಚೆನ್ನಾಗಿದೆ. ಆಯಿಲ್ ಅಂದರೆ ಸರಿ ಕರೆಕ್ಟ್ ಟೈಮ್ ಒಂದೇ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಓಕೆ ಅಂತ ನಾನು ಮಾಡಿದೆ. ಫಸ್ಟ್ ಸರ್ವಿಸಲ್ಲಿ ಬಂದಲ್ಲಿ ಅವೇನೋ ಆಯಿಲ್ ಫಿಲ್ಟ್ರು, ವಾಯ್ಚರು, ಸಣ್ಣದು ಇನ್ನೊಂದು ಏನೋ ಕಪ್ ಅಂಥದ್ದು ಏನೋ ಹಾಕಿದ್ರು. ಅವೆಲ್ಲ ಓಕೆ. ಇನ್ನು ಸೆಕೆಂಡ್ ಸರ್ವಿಸ್ ಅಂದರೆ ಆಯಿಲ್ ಚೇಂಜ್ ಮಾಡ್ತಾರೆ ಅಂದ್ಕೊಂಡೆ ನಾನು. 5000 ಕಿಲೋಮೀಟ್ರಿಗೆ ಬಾ ಅಂತ ಹೇಳಿದರು. ಸೆಕೆಂಡ್ ಸರ್ವಿಸು 2000 ಕಿಲೋಮೀಟ್ರ್ ಓಡಿಸಿದ ಮೇಲೆ ಮತ್ತೆ 5000 ಕಿಲೋಮೀಟ್ರಿಗೆ ಬಾ ಅಂತ ಹೇಳಿದರು. ಸರಿ ಅಂತೇಳಿ 5000 ಕಿಲೋಮೀಟ್ರ್ ಬಂದರೆ ಆಯಿಲ್ ಚೇಂಜ್ ಮಾಡಲೇ ಇಲ್ಲ ಅವರು. ಏನಂದರೆ ಅದರ ಆಯಿಲಲ್ಲೇ ಆಯಿಲ್ ಹಾಕಿದರು. ಇನ್ನು 300 ml ಆಯಿಲ್ ಹಾಕಿದ್ರು ಅನ್ನಮಾತು. ಸರಿ ಅಂತೇಳಿ ಏನಾಗಲ್ಲ ಅಂದರೆ ಏನಾಗಲ್ಲ, ಹೋಗಿ ಮತ್ತೆ 10000 ಕಿಲೋಮೀಟ್ರಿಗೆ ಬಂದುಬಿಡಿ ಅಂತ ಹೇಳಿದರು. ಓಕೆ ಅಂತೇಳಿ ನಾನು ಹೋದೆ. ಇದು 3ನೇ ಸರ್ವಿಸು. ನಾನು ಬಂದಿರೋದು 3ನೇ ಸರ್ವಿಸ್ ಅನ್ನಮಾತು. ನಮಗೆ ಏನೋ ಒಂದು ಏನಪ್ಪ ಅಂದರೆ ನನಗೆ ಹೆಡ್ಲೈಟ್ ಅದು ಬೇಗ ಆನ್ ಮಾಡಿದ ತಕ್ಷಣ ಬ್ರೇಕ್ ಆಯಿಲು ಅಂದರೆ ಎಲ್ಲ ಅದು ಬ್ರೇಕ್ ತನಕ ಬೀಳ್ತಾಯಿತ್ತು. ಬ್ರೇಕ್ ಹಿಂಗೆ ಬೇಗ ಆನ್ ಮಾಡಿದ ತಕ್ಷಣ ಬ್ರೇಕ್ ಲೈಟ್ ಬೀಳ್ತಾಯಿತ್ತು ಆಟೋಮೆಟಿಕ್. ಅದು ಆಫ್ ಮಾಡಿ ಬ್ರೇಕ್ ಬಿದ್ದು ಒದ್ದಾಗ ಮಾತ್ರ, ಬ್ರೇಕ್ ಹಾಕಿದಾಗ ಮಾತ್ರನೇ ಲೈಟ್ ಬಿಳಂಗೆ ಮಾಡಿ ಅಂದರೆ ಮಾಡಿದ್ರು ಅವರು. ಪರವಾಗಿಲ್ಲ. ಇಂಥ ಚಿಕ್ಕ ನಮಗೇನು ಸಾಮಾನು ಹೋಗಿದ್ರಿಗೂ ಅವ್ರಿಗೆ ಹೇಳಿದ್ರೆ ಮಾಡ್ತಾರೆ ಅನ್ನಮಾತು. ಅವ್ರು ಚೆನ್ನಾಗಿಲ್ಲ, ಹೋಗಿದೆ, ಚೆನ್ನಾಗಿ ಮಾಡ್ತಾರೆ, ನಾನು ಮಾಡಿಕೊಡ್ತೀನಿ, ಏನು ಟೆನ್ಷನ್ ತಗೋಬೇಡ ಅಂತ ಹೇಳಿದರು. ಸರಪ್ಪ ಅಂತೇಳಿ ನಾನು ಸುಮ್ಮನೆ ಆಗ್ಬಿಟ್ಟೆ. ಆಯಿತು ಅಂತೇಳಿ ಇನ್ನೊಂದು ಏನಪ್ಪ ಅಂದರೆ ಒಳಗಡೆ ಅವರು ಅದೊಂದು ಸೆನ್ಸರ್ ಇದೆ, ಆ ಸೆನ್ಸರಿಗೆ ನೀರು ಬಿಡಲಾರ್ದಂಗೆ ನೋಡ್ಕೊಳ್ಳಿ ಅಂತ ಹೇಳಿದರು. ಸರಿಯಪ್ಪ ಆಯಿತು. ಇದು ನೋಡಿ, ಇವರು ದುಡ್ಡು ಅಂದರೆ ಅದೇ ಫ್ರೀ ಸರ್ವಿಸ್ ಎಲ್ಲ ಆದಮೇಲೇನು ದುಡ್ಡು ಕೂಡ ಮಾಡಿಸ್ತೀವಲ್ಲ, ಅವ್ರು ಈ ಕಡೆ ಈ ಸೈಡೆಲ್ಲ ಮಾಡಿಸ್ತಾರೆ ಅನ್ನೋದು. ಮೇಲೆ ಎಲ್ಲ ಅವರಿಗೆ ಸಪ್ರೇಟ್ ಇದೆ ಅನ್ನೋದು. ಆ ಕಡೆ ಎಲ್ಲ ಅಲ್ಲೇ ಪಕ್ಕದಾಗೆ ಸಪ್ರೇಟ್ ಮಾಡ್ತಾರೆ ಅವರು. ಇನ್ನೊಂದು ಏನಪ್ಪ ಅಂದರೆ ಈ ನಮಗೆ ಏನೇ ಪ್ರಾಬ್ಲಮ್ ಬರಲಿ, ಸರ್ವಿಸ್ ಸೆಂಟ್ರ್ ಜಗ್ಗಿ ಇದೆ, ಚೆನ್ನಾಗಿ ಭಾಳ ಇದೆ. ನಮ್ಗೆ ಹತ್ತಿರ ಯಾವುದಾಗುತ್ತೋ ಅದು ನೋಡ್ಕೊಂಡು ಬಂದಿದೆ ಅನ್ನೋ ಕಡೆ. ಇನ್ನೊಂದು ಕಾರ್ಡು ಬೇರೆ ಕೊಡ್ತಾರೆ. ಫ್ರೀ ಸರ್ವಿಸ್ ಆಗಿದೆಯಲ್ಲ, ಕಾರ್ಡ್ ತೊಗೊಳ್ಳಿ, 100 ರೂಪಾಯಿ ಬಂದಾಗ ಡಿಸ್ಕೌಂಟ್ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಇದೇನಪ್ಪ ಅಂದರೆ ಆಟೋನ ವೆಲ್ಡಿಂಗ್ ಏನೋ ಮಾಡ್ಸ್ಕೊಂತಿದ್ರೆ ನಡೆಯಲ್ಲ. ಇದು ಏನಪ್ಪ ಅಂದರೆ ಕಸ್ಟಮರ್ ಹೊಡಿಯೋದು ಮಾತ್ರ, ಕಸ್ಟಮರ್ನ ಮನುಷ್ಯರು ಮಾತ್ರ ಹೊಡಿಯೋದು, ಲಗೇಜ್ ಹಾಕೋದಲ್ಲ ಆಟೋ ಅಂತೇಳಿ ಯಾವ ರೀತಿ ಏನಂತ ಹೇಳಿ ಹಾಕಿದ್ದಾರೆ ಅನ್ನೋದು. ಅದ್ರ ಮೇಲೆ ಆಯಿಲ್ ಎಲ್ಲ ಚೇಂಜ್ ಮಾಡ್ತಾ ಇದ್ದರೆ ಅವ್ರು ಏನಂತ ಹೇಳಿದ್ರು, ಫಸ್ಟ್ ಸರ್ವಿಸ್ ಬಂದಲ್ಲಿ ಆಯಿಲ್ ಸೀಲ್ ಹೋಗಿದೆ, ಹೊಸ ತಗೊಂತ ಹಾಕಿದ್ರು. ಇದು ಹೊಸ ತೊಗೊಂಡು ಹಾಕಿದ್ದೀನಿ, ಇವಾಗ ಕೂಡ ಹೋಗಿದೆ ಅಂತ ಹೇಳ್ತಾವ್ರು ಅವರು. ಎದಕ್ಕೆ ಅಂತೇಳಿ ಅವರು ಒಳಗೆ ಹೋಗಿ ಅವ್ರನ್ನ ಇದನ್ನು ಹೆಡ್ ಕೇಳಿದ್ರೆ ಇಲ್ಲ, ಅವರು ಟೈಟ್ ಮಾಡುವಾಗ ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ, ಅದಕ್ಕೆ ಕ್ರ್ಯಾಕ್ ಕೊಡ್ತಾ ಇರ್ತಾವೆ. ಮಾಮೂಲಿ ಹೋಗ್ತಾ ಇರ್ತಾವೆ, ಏನು ಜಾಸ್ತಿ ಇಲ್ಲೋಳ ಅಂತ ಹೇಳಿದ್ರು. ಫ್ರೀ ಆಗ್ತೀರೇನಂದರೆ ಇಲ್ಲ, ದುಡ್ಡು ಕೊಟ್ಟು ಹಾಕ್ಸ್ಬೇಕು ಅವ್ರನ್ನ. ನಾನು ಫ್ರೀ ಸರ್ವಿಸ್ ಮಾತ್ರ ಫ್ರೀ ಸರ್ವಿಸ್ ಮಾಡ್ತೀವಿ ಅಂತ ಹೇಳಿದರು. ಆಯಿಲೆಲ್ಲ ಫ್ರೀ ಆಗ್ತಾರೆ. ನೆಕ್ಸ್ಟ್ ಟೈಮ್ ಬಂದಾಗ ಮಾತ್ರ ಆಯಿಲಿಗೆ ಒಂದು 1100 ರೂಪಾಯಿ ಕೊಡಲೇಬೇಕಾಗುತ್ತೆ. ಆ ಚಿಕ್ಕದು ಸೆಕೆಂಡ್ ಟೈಮ್ ಬಂದಾಗ ಚಿಕ್ಕದಿದೆಯಲ್ಲ, ಅದು ತುಂಬ ಮಾತ್ರ ಹಾಕಿದ್ರು ಅನ್ನಮಾತು. ಇದು 1800 ml ಇದೆ. ಇದು 3 ml 300 ml ಇದೆ ಅನ್ನಮಾತು. ಇದು ಗೇರ್ ಆಯಿಲು. ಇದು ಬಂದ್ಬಿಟ್ಟು ಗೇರ್ ಆಯಿಲು. ಅದು ದೊಡ್ಡದು ಬಂದ್ಬಿಟ್ಟು ಇಂಜನ್ ಆಯಿಲು. ಓಕೆ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮಗೆ ನಚ್ಚಿದಂಗಾದರೆ ಚೆನ್ನಾಗಿ ಅನಿಸಿದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಇನ್ನೂ ಏನೇನು ಅಪ್ಡೇಟ್ ಬಂದರೆ ನಾನು ಬಿಡ್ತೀನಿ. ಇವರಂತೂ ಇವಾಗ ಇರೋ ಶೋರೂಮ್ನಲ್ಲಿ ಚೆನ್ನಾಗಿ ಮಾಡ್ತಾರೆ. ಇನ್ನೂ 3 ಇದ್ದಾರೆ, ಅವ್ರು ಚೆನ್ನಾಗೆಲ್ಲ ಮಾಡ್ತಾರೆ. ಒಬ್ಬರು ಮಾತ್ರ ಸ್ವಲ್ಪ ಕ್ರೀಕ್ ಮಾಡ್ತಾರೆ. ನಮ್ಮ ವಿಡಿಯೋ ನಿಮ್ಗೆ ನಚ್ಚಿದಂಗೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್.